ಗೈಸ್ ಇವತ್ತು ನಾನು ಹೆಂಗೆ ವಿಡಿಯೋ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು. ಇದು ನನ್ನ ಸ್ಟುಡಿಯೋ. ನಾನು ಹೆಂಗೆ ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಇದೊಂದು ರಿಂಗ್ ಲೈಟು. ಸೊ ಕಾಣ್ತಾ ಇಲ್ಲ, ಇಲ್ಲಿ ರಿಂಗ್ ಲೈಟ್ ಇದೆ. ಇದು ರಿಂಗ್ ಲೈಟು ಮತ್ತು ಇಲ್ಲಿದೆ. ಇದನ್ನು ಇಲ್ಲಿ ತಂದು ಇಲ್ಲಿ ಜೋಡಿಸಿದ್ದೀನಿ. ಇದು ಒಂದು ಗ್ಯಾಂಗ್ ಮೋಡ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಥರ ವಯರ್ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ತಂದು ಜೋಡಿಸಿದ್ದೀನಿ. ಮತ್ತು ಇದು ನನ್ನ ಟ್ರೈಪಾಡ್ ನೋಡ್ಬೋದು. ತುಂಬ ಹಳೇದಿದೆ, ಅಂದರೆ 2023ರಲ್ಲಿ ತೊಗೊಂಡಿದ್ದು. ಅದಕ್ಕೆ ಮುರಿದೋಗಿದೆ, ಏನಿಲ್ಲ, ಹೊಸ ತೊಗೊಳ್ಬೇಕು. ಮತ್ತು ರಿಂಗ್ ಲೈಟು ಇದ್ರ ಜೊತೆಗೆ ತೊಗೊಂಡಿದ್ದು. ಇದು 200 ರೂಪೀಸ್ ಇದಕ್ಕೆ. ಇದು ಹೋಗಿದೆ, ಏನಿಲ್ಲ. ಸೊ ಎಲ್ಲ ಒಡೆದೋಗಿದೆ. ಇಲ್ಲಿ ನೋಡ್ಬೋದು, ಕಟ್ಟಿಗೆ ಹಾಕಿ ನಾನು ಇದನ್ನು ಜೋಡಿಸಿದ್ದೀನಿ. ಸೊ ನಾನು ಯಾವಂಗೆ ವಿಡಿಯೋ ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕಟ್ಟಿದ್ದೀನಿ. ಮತ್ತು ಇದಕ್ಕೆ ರಿಂಗ್ ಲೈಟ್ಗೆ ಹಾಕೋಕ್ಕೆ ಇಲ್ಲೊಂದು 2 ಬಡಿಗೆ ಹಾಕಿದ್ದೀನಿ. ಇಲ್ಲಿ ಒಂದು ಬಡಿಗೆ ಹಾಕಿದ್ದೀನಿ. ಇಲ್ಲಿ ಕಾಣ್ತಿರ್ಬೇಕು ನೋಡಿ ನಿಮಗೆ. ಸೊ ಇದು ನಾನು ಹೊತ್ಕೊಳ್ಳೋ ರಗ್. ಇದನ್ನೇ ರಗ್ಗನ್ನೇ ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ತೀನಿ. ಸೊ ನೀವು ನನ್ನ ವಿಡಿಯೋದಲ್ಲಿ ನೋಡ್ತಿರಲ್ಲ, ಆಲ್ಮೋಸ್ಟ್ ಅಲ್ಲ ಅದೆಲ್ಲ ನಂದೇ. ಇದೇ ರಗ್ಗನ್ನು ಯೂಸ್ ಮಾಡ್ತೀನಿ. ಮತ್ತು ಇದು ನಂದು ನೋಡ್ಬೋದು ಇಲ್ಲಿ. ಸೊ ನಾನು ಇದಕ್ಕೆ 200 ರೂಪೀಸ್ ಈ ಮೈಕ್ಗೆ. ಓಕೆ, ನಾನು ಈ ಒಂದು ಮೈಕ್ನ ಯೂಸ್ ಮಾಡ್ತೀನಿ. ಸೊ ಈ ಒಂದು ಮೈಕಿಗೆ 200 ರೂಪೀಸ್. ಓಕೆನಾ. ಇದೊಂದು ಮತ್ತು ನಾನು ಇನ್ವೆಸ್ಟ್ ಮಾಡಿದ್ದು ವಿಡಿಯೋ ಮಾಡೋದಕ್ಕೆ ಇದೊಂದು ಟ್ರೈಪಾಡು, ಇದೊಂದು ರಿಂಗ್ ಲೈಟು. ಈ ರಿಂಗ್ ಲೈಟೆಲ್ಲ ಇದನ್ನು ರಿಂಗ್ ಲೈಟು ಮತ್ತು ಈ ಟ್ರೈಪಾಡು ಇದು ಒಂದು 500 ಆಗಿ ನನಗೆ ಸಿಕ್ಕಿದೆ. 500 ರೂಪೀಸ್ಗೆ ಸಿಕ್ಕಿದೆ, ಎರಡು ಸೇರಿ. ಇದಕ್ಕೆ 300 ಆಯಿತು. ಇದಕ್ಕೆ ಏನಂತಾರೆ, ಟ್ರೈಪಾಡ್ಗೆ ಮತ್ತು ರಿಂಗ್ ಲೈಟ್ಗೆ 200 ಆಯಿತು. ಇದು 200ಗೆ ಸಿಕ್ಕಿದೆ ನನಗೆ, ಇದು ರಿಂಗ್ ಲೈಟು. ಓಕೆನಾ. ಸೊ ನಾನು ಸ್ಕ್ರಿಪ್ಟ್ನೆಲ್ಲ ಇಲ್ಲಿ ಬರ್ತೀನಿ. ಎಲ್ಲಿ ಅಂದರೆ ಇದೇ ನನ್ನ ಬುಕ್ಕ. ಸೊ ಇಲ್ಲೇ ಎಲ್ಲ ಸ್ಕ್ರಿಪ್ಟ್ನ ಬರಿತಾ ಇರ್ತೀನಿ. ಓಕೆನಾ. ಎಲ್ಲ ಇದ್ರೊಳಗೆ ಬರ್ತೀನಿ. ಸೊ ಇದು ಇಲ್ಲಿ ಕ್ಲಿಪ್ನ ಇಲ್ಲಿದೆ ನೋಡಿ. ಸೊ ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ಲಿಪ್ ಇದೆಯಲ್ಲ, ಸೊ ಇಲ್ಲಿ ಕ್ಲಿಪ್ಗೆ ಹಿಂಗೆ ಫೋನ್ನ ಅಟ್ಯಾಚ್ ಮಾಡಿ ಹಾಕಿ ನಾನು ಇಲ್ಲಂದರೆ ಓಕೆ ಇಲ್ಲಿ ಕುಂತು ವಿಡಿಯೋ ಮಾಡ್ತೀನಿ. ಇಲ್ಲಿ ಕುಂತು ವಿಡಿಯೋ ಮಾಡ್ತೀನಿ. ಸೊ ಇದು ನನ್ನ ಸೆಟಪ್ ರೂಮ್. ಮುಂದೆ ಒಂದಿನ ನಾನು ಡ್ರೀಮ್ ಮಾಡ್ಬೇಕನ್ನೋದಿದೆ. ನನಗೂ ಒಂದು ಡ್ರೀಮ್ ಸೆಟಪ್ ರೂಮ್ ಮಾಡ್ಬೇಕಂತ ಇದೆ. ಸೊ ಇಲ್ಲೇನು ಪ್ಲೇಸ್ ಜಾಗ ಖಾಲಿ ಇದೆಯಲ್ಲ, ಸೊ ಇಲ್ಲಿ ಓಕೆನಾ, ಇಲ್ಲಿ ಒಂದು ರೂಮ್ನ ಕಟ್ಟಿಸಿದಾದ್ಮೇಲೆ ಅಲ್ಲಿ ಒಂದು ಸೆಟಪ್ ರೂಮ್ನ ಮಾಡ್ಬೇಕಂತ ಮಾಡಿದ್ದೀನಿ. ನಂದಾಗಿ ಒಂದು ಸಪ್ರೇಟಾಗಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಆಶೀರ್ವಾದ ಇದ್ದರೆ ಎಲ್ಲ ಆಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಟೆಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಇದೊಂದು ಇರಲಿ ಅಂತ ಹೇಳಿ ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ತೋರಿಸಿದೆ. ಹಾಗೆ ಅಂದರೆ ನ್ಯೂ ಯೂಟ್ಯೂಬರ್ಸ್ ಇರ್ತಾರಲ್ಲ, ಸೊ ಎಲ್ಲರೂ ಇದರಲ್ಲೇ ವಿಡಿಯೋ ಮಾಡ್ತಿರ್ತಾರೆ, ಅದಕ್ಕೋಸ್ಕರ. ಮತ್ತು ನಂದು ಮೊದಲೊಂದು ಹಳೆ ಫೋನ್ ಇತ್ತು. ಸೊ ಅದು ಇಲ್ಲೆಲ್ಲ ಬಾಕ್ಸಲ್ಲಿದೆ. ಸೊ ತೋರಿಸ್ತೀನಿ. ಸೊ ನಾನು ಅದರಲ್ಲಿ ವಿಡಿಯೋ ಮಾಡ್ತಿದ್ದೆ. ಅಂದರೆ ನಂದೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೊಳಗೆ ಇಟ್ಟಿರ್ತೀನಿ. ಇಲ್ಲಿದೆ. ಸೊ ನಾನು ಮೊದಲು ಇದರಲ್ಲಿ ವಿಡಿಯೋ ಮಾಡ್ತಿದ್ದೆ. ಓಕೆನಾ. ಇದು ರೆಡ್ಮಿ 80 ಡುವೆಲ್ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು, ಇದು ಡಿಸ್ಪ್ಲೇ ಹೋಗಿದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅದೇ ಥರ ಇಟ್ಟಿದ್ದೀನಿ. ಸೊ ಇದು ನನಗೆ ತುಂಬ ಲಕ್ಕಿ ಇದು ಫೋನು, ಯಾಕಂದರೆ ನಾನು ಮೊದಲೆಲ್ಲ ಇದರಲ್ಲೇ ವಿಡಿಯೋ ಮಾಡ್ತಿದ್ದೆ. ಸೊ ಇವಾಗ ಡಿಸ್ಪ್ಲೇ ಹೋಗಿದೆಯಲ್ಲ, ಅದ್ರ ಸಂಬಂಧ ಸುಮ್ಮನೆ ಯಾಕೆ ಯೂಸ್ ಮಾಡೋದು ಅಂತ ಇಟ್ಟಿದ್ದೀನಿ. ಸೊ ಒಂದಿನ ಇದನ್ನು ಯೂಸ್ ಮಾಡ್ತೀನಿ, ಮತ್ತು ಎಲ್ಲಿ ಕೊಡಲ್ಲ ಇದನ್ನು. ಸೊ ಇದು ನನಗೆ ತುಂಬ ಡ್ರೀಮ್ ಇದೆ ಇದರಲ್ಲಿ. ಡ್ರೀಮ್ ಅನ್ನೋಕ್ಕಿಂತ ಏನೋ ಒಂದು ಕನಸಿದೆ ಇದರಲ್ಲಿ. ಇದನ್ನು ನೋಡಿದರೆ ಒಂದು ಮೆಮೊರೀಸ್ ನೆನಪಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ಹೆಂಗಿದೆ ಹಾಗೆ ತೆಗೆದಿಟ್ಟಿದ್ದೀನಿ. ಸೊ ಒಂದು 6 ವರ್ಷ ಆಯ್ತು ಇದನ್ನು ಫೋನ್ ತೊಗೊಂಬಂದ್ಬಿಟ್ಟು. ಅಂದರೆ ನನಗೆ ತುಂಬ ಲಕ್ಕಿ ಫೋನ್ ಇದು. ಓಕೆನಾ. ಸೊ ಇದು ನನ್ನ ಒಂದು ಸೆಟಪ್ ರೂಮು. ನಾನು ಹೇಳಿದ್ನಲ್ಲ, ಮುಂಬರುವ ದಿನಗಳಲ್ಲಿ ಒಂದು ರೂಮ್ನ ಕಟ್ಟಿಸಿ ಒಂದು ಸೆಟಪ್ ರೂಮ್ನ ರೆಡಿ ಮಾಡ್ತೀನಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು 1K ಹತ್ತಿರ ಇದ್ದೀವಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.